ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರು ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳು ನಮ್ಮ ಜೊತೆ ಇರತಕ್ಕಂಥದ್ದು ಖ್ಯಾತ ಉದ್ಯಮಿಗಳು ಹಾಗೂ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಗೌರವ ಸಲಹೆಗಾರರಾಗಿರ್ತಕ್ಕಂಥ ಲಿಂಗರಾಜ್ ವಾಲಿ ಅವರು ಹಾಗೂ ಅದ್ರ ಜೊತೆಗೆ ಪ್ರಖ್ಯಾತ ನ್ಯಾಯವಾದಿಗಳು ಕೂಡ ಆಗಿರ್ತಕ್ಕಂಥ ಬಸವರಾಜ್ ಬಾದಾಮಿ ಅವರು ನಮ್ಮ ಜೊತೆ ಇರತಕ್ಕಂಥದ್ದು. ಇನ್ನೇನು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಒಂದು ಹೋರಾಟದ ಪ್ರತಿಫಲವಾಗಿ ಫೆಬ್ರವರಿ 20ರಂದು ಭಾರತದ ಮಾನ್ಯ ಪ್ರಧಾನಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರ ಜೊತೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶಗಳನ್ನ ಸಿಕ್ಕಿರ್ತಕ್ಕಂಥದ್ದು. ಇದು ಒಂದು ರೀತಿ ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಗೌರವ ಸಲಹೆಗಾರರಾಗಿರ್ತಕ್ಕಂತಹ ಲಿಂಗರಾಜ್ ವಾಲಿ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಉತ್ತರ ಕರ್ನಾಟಕ ಹೋರಾಟ ಸಮಿತಿ ತುಂಬಾನೇ ಕ್ರಿಯಾಶೀಲವಾಗಿ ನಿರಂತರತೆಯಿಂದ ಕೂಡಿರ್ತಕ್ಕಂಥದ್ದು. ಅದರ ಸದಸ್ಯರು ಕೂಡ ಹಗಲು ರಾತ್ರಿ ಏನಿದೆ ದುಡಿತಾ ಇರತಕ್ಕಂಥದ್ದು ಕಾಣ್ತಾ ಇದೀವಿ. ಇದರ ಪ್ರತಿಫಲವಾಗಿ ಪ್ರಧಾನಿ ಮೋದಿ ಅವರನ್ನು ಕೂಡ ಭೇಟಿಯಾಗಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಸೊ ಇವರ ಈ ಒಂದು ಹಾದಿಗೆ ತಾವು ಕೂಡ ಸಹಕಾರ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಮೊದಲನೇದಾಗಿ ನಾಗರಾಜ್ ಗೋಳಶೆಟ್ಟಿ ಅವರು, ಆಮೇಲೆ ಅವರ ಅಧ್ಯಕ್ಷರು, ಇವರು ಸಾಕಷ್ಟು ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಹೇಳ್ತೇವೆ. ಎರಡನೇದು ವಿಷಯ ಅಂದ್ರೆ ಇವತ್ತಿಗೆ ಅವರಿಗೆ ಈ ಹೋರಾಟಕ್ಕೆ, ಇಷ್ಟು ವರ್ಷದ ಹೋರಾಟಕ್ಕೆ ಈ ಜನರ ಬೆಂಬಲ ಬಂದು ಹೋದವರು, ಆಮೇಲೆ ರಾಜಕಾರಣಿಗಳು ಇವರಲ್ಲಿ ಬಂದು ಹೋದವರು, ಸಾಕಷ್ಟು ಜನ ಬಂದು ಇವರಿಗೆಲ್ಲ ಸಪೋರ್ಟ್ ಮಾಡಿ ಹೋದಂಥ ವಿಷಯಗಳು ಭಾಳ ಅದಾವೆ. ಆದರೆ ಇವತ್ತಿನ ಮಿತಿಗೇನು ಪ್ರಧಾನಮಂತ್ರಿಯವರಿಗೇನು ಇವರು ಒಂದು ಅವಕಾಶ ಸಿಕ್ಕಿದೆ, ಒಂದು ಮನವಿ ಮಾಡಿಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆಲ್ಲ, ಇದು ಒಂದು ಹೋರಾಟಕ್ಕೆ ಒಂದು ದೊಡ್ಡ ಮೈಲಿಗಲ್ಲು ಅಂತ ನಾನು ಹೇಳ ಬಯಸ್ತೇನೆ. ಇದು ಈ ಹೋರಾಟ ನಿರಂತರವಾಗಿ ಈ ನಾಗೇಶ್ವರು ಬಹಳ ಪ್ರಮಾಣದಿಂದ ಇದಕ್ಕೆ ಟೈಮ್ ಆಗಲಿ, ಆಮೇಲೆ ಅದಕ್ಕೆ ಕೊಡುವಂಥ ವೈಯಕ್ತಿಕವಾಗಿ ಅವರು ಸಂಪನ್ಮೂಲಗಳನ್ನು ಕೊಡಿಸೋದಾಗಲಿ, ಇದಕ್ಕೆ ಅವ್ರದೇ ಆದಂಥ ಒಂದು ಫುಲ್ ಅವ್ರದ್ದು ಮುಡಿಪಾಗಿಟ್ಟಂಥದ್ದು ಒಂದು ಮಾತಿದೆ. ಸರ್, ಈಗ ಪ್ರಧಾನಿಗಳನ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು, ತಾವು ಕೂಡ ಈ ಒಂದು ಸಮಿತಿಯ ಗೌರವ ಸಲಹೆಗಾರ ಆಗಿರೋದ್ರಿಂದ ಅವರಿಗೆ ಏನೆಲ್ಲ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸರ್? ಇವತ್ತಿನ ಮಿತಿ ನಾವು ಡಿಸ್ಕಷನ್ ಮಾಡಿದಾಗ ಈಗ ನಮ್ದು ಒಂದು ಏನು ಇಚ್ಛಾ ಅಂತಂದ್ರೆ, ಈ ಒಂದು ಪ್ರಧಾನಮಂತ್ರಿ ಭೇಟಿ ಆಗುವಂಥ ಸಂದರ್ಭದಲ್ಲಿ ಇದಕ್ಕೆ ನಾಯಕತ್ವವನ್ನು ನಾವು ಯತ್ನಾಳ್ ಅವ್ರಿಗೆ ಕೊಟ್ಟರೆ ಅಂದ್ರೆ ಇದನ್ನ ಜನರು ಒಪ್ಕೊಂತಾರ. ಆಮೇಲೆ ನಮಗೆ ಏನು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯವರಿಗೂ ಒಂದು ನಾಯಕತ್ವ ಸಿಕ್ಕಂಗಾಗುತ್ತೆ. ಆಮೇಲೆ ಅದರದೇ ಆದಂಥ ಅವ್ರ ಜನರ ಬೆಂಬಲನೂ ಇವತ್ತಿದೆ. ಇವತ್ತಿನ ಮಿತಿಗೆ ಇವತ್ತು ಅವರು ಈ ಒಂದು ಹೋರಾಟ ಸಮಿತಿಯ ಮುಂದಾಳತ್ವವನ್ನು ತೊಗೊಂಡ್ರಂದ್ರೆ ಪ್ರಧಾನಮಂತ್ರಿಯವರಿಗೂ ಒಂದು ಮಹತ್ವದ ಒಂದು ವ್ಯಕ್ತಿತ್ವವನ್ನು ಇದಾಗ್ತೈತಿ. ಕಾರಣ ಯತ್ನಾಳ್ ಅವರು ಇವ್ರ ಜೊತೆ ಬಂದ್ರಪ್ಪ ಅಂದ್ರೆ ಆಮೇಲೆ ನಮ್ಮ ಇಚ್ಛಾನ ಅವ್ರು ಬರಲೇಬೇಕು ಅನ್ನೋದೈತಿ. ಅದಕ್ಕೆ ಈ ಅವರು ಮುಂದಾಳತ್ವವನ್ನು ವಹಿಸ್ಲಿ ಅಂತೇಳಿ ನಾವು ಅವ್ರಿಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಸರ್, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಯತ್ನಾಳ್ ಅವರನ್ನ ಸಂಪರ್ಕ ಮಾಡ್ತಕ್ಕಂಥ ಕೆಲಸ ಆಗಿದೆನಾ ಸರ್? ಅದನ್ನ ನಾವು ಮಾತಾಡ್ತೀವಿ, ಆಮೇಲೆ ನಾಗೇಶ್ ಅವರು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಈಗಾಗಲೇ ಅವರು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಅವ್ರನ್ನ ಒಪ್ಪಿಸುವಂಥದ್ದನ್ನ ನಾಗೇಶ್ವರ್ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೀನಿ. ಆಗುತ್ತದೆ. ಅವ್ರಿಗೂ ಇದ್ರದ್ದೊಂದು ಈ ಒಂದು ಹೋರಾಟ ಸಾಕಷ್ಟು ದಿನದಿಂದ ಅವರು ಅದಕ್ಕೆ ಬೆಂಬಲವನ್ನು ಕೊಡ್ತಾನೆ ಇದ್ದಾರೆ. ಈ ಒಂದು ಇದಕ್ಕೆ ಈ ಉತ್ತರ ಕರ್ನಾಟಕ ಹೋರಾಟಕ್ಕೆ ಯತ್ನಾಳ್ ಅವ್ರದ್ದು ಬಹಳ ಸಹಕಾರ ಐತೆ ಅನ್ನೋದು ನಮ್ಗೆ ಗೊತ್ತಿದ್ದ ವಿಷಯ ಐತಿ. ವೀಕ್ಷಕರೇ, ನಮ್ಮ ಜೊತೆ ಮತ್ತೊಬ್ಬರು ಏನು ಖ್ಯಾತ ವಕೀಲರಾಗಿರ್ತಕ್ಕಂಥ ಬಸವರಾಜ್ ಬಾದಾಮಿ ಅವರು ಕೂಡ ಇರ್ತಕ್ಕಂಥದ್ದು. ಅವರು ಮಾತಾಡ್ಸೋಣ. ಸರ್, ಏನು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸದಸ್ಯರು ಫೆಬ್ರವರಿ 20ರಂದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಹೋಗ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕು, ಅದ್ರ ಜೊತೆಗೆ ಅಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕಾನೂನಿನ ರೀತಿ ರಿವಾಜುಗಳನ್ನ ಪಾಲಿಸಬೇಕಾಗುತ್ತೆ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಅವರಿಗೆ ಸಲಹೆಗಳನ್ನು ಕೊಡೋದಾದ್ರೆ ಏನ್ ಸಲಹೆಗಳನ್ನು ಕೊಡ್ತೀರಾ ಸರ್ ತಾವು? ಈಗ ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿಯವರು ತಮ್ಮ ಹೋರಾಟದ ಪ್ರತಿಫಲವಾಗಿ, ದಶಕಗಳ ಹೋರಾಟವನ್ನು ಮಾಡಿದ ಒಂದು ಪ್ರತಿಫಲವಾಗಿ ಇವತ್ತು ಪ್ರಧಾನಮಂತ್ರಿಗಳ ಗಮನಕ್ಕೆ ಬಂದೈತೆ ಕಾಣುತ್ತೆ. ಈ ಹಿನ್ನೆಲೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಇದು 20ನೇ ತಾರೀಕಿನಂದು ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಅವರನ್ನು ಕರೆದಿದ್ದಾಗಿದೆ. ಈ ಹಿನ್ನೆಲೆಯೊಳಗೆ ಅವರು ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಅದಕ್ಕೆ ಆದಂಥ ಒಂದು ರೀತಿ ರಿವಾಜುಗಳಿರ್ತಾವೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲವೂ ಅವನ್ನ ಈಗಾಗಲೇ ಅವನು ಪಾಲನೆ ಮಾಡಿದ್ದಾಗಿದೆ. ಬಟ್ ಉತ್ತರ ಕರ್ನಾಟಕ ಪ್ರತ್ಯೇಕ ಮಾಡಲಿಕ್ಕೆ ಅಂತ ಕೇಳಬೇಕಾದಂಥ ವಿಷಯದೊಳಗೆ ಏನು ನಮ್ಮದು ಅಖಂಡ ಕರ್ನಾಟಕದೊಳಗೆ ಇವತ್ತಿನ ತನಕ ಉತ್ತರ ಕರ್ನಾಟಕಕ್ಕೆ ಏನು ಯಾವ್ಯಾವ ಹಂತದಲ್ಲಿ ತಾರತಮ್ಯ ಆಗಿದೆ ಅನ್ನೋದನ್ನು ಅವತ್ತು ಇವರು ಪ್ರಸ್ತಾಪ ಮಾಡಬೇಕಾಗುತ್ತೆ. ಅಲ್ಲಿ ಇದು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಷ್ಟು ಪ್ರಮಾಣದಲ್ಲಿ ನಮ್ಮ ಉತ್ತರ ಕರ್ನಾಟಕ ಹಿಂದೆ ಉಳಿದೈತೆ ಅನ್ನೋದನ್ನು ಇವತ್ತು ನಮ್ಮ ಹೋರಾಟ ಸಮಿತಿಯವರು ಅದನ್ನ ಅಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಮುಂದೆ ಪ್ರಸ್ತಾಪ ಮಾಡಬೇಕಾಗತ್ತೆ.
ಆ ಎಲ್ಲ ವಿಷಯಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳ ಗಮನಕ್ಕೆ ಬಂದಾಗ ಅವರು ಅದಕ್ಕೆ ಯಾರು ಯೋಗ್ಯ ಮತ್ತು ಸೂಕ್ತ ವ್ಯಕ್ತಿ ಮತ್ತು ಇದನ್ನು ಪ್ರತ್ಯೇಕ ಮಾಡಲಿಕ್ಕೆ ಯಾವ ಒಂದು ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನೋದು ಪ್ರಧಾನಮಂತ್ರಿಗಳು ಅವ್ರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕು ಅಂತಂದ್ರೆ ಅದಕ್ಕೆ ರಾಜಕೀಯ ನಮ್ಮ ಸದಸ್ಯರ ಹೋರಾಟ ಮತ್ತು ಸಾರ್ವಜನಿಕರ ಹೋರಾಟದ ಜೊತೆಗೆ ರಾಜಕೀಯ ಇಚ್ಛಾಶಕ್ತಿನೂ ಕೂಡ ಬೇಕಾಗ್ತದೆ. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜನಪ್ರತಿನಿಧಿಗಳು ಇಲ್ಲಿ ತಮ್ಮ ರಾಜಕೀಯ ಪಕ್ಷಗಳ ಒಂದು ಹಿತಾಸಕ್ತಿಯನ್ನು ಬದಿಗಿಟ್ಟು ಪ್ರತ್ಯೇಕ ಉತ್ತರ ಕರ್ನಾಟಕ ಆಗಲೇಬೇಕು ಅನ್ನೋ ಒಂದು ಛಲದೊಂದಿಗೆ ಹೋರಾಟ ಮಾಡಿ ಅದಕ್ಕೆ ಉತ್ತರ ಕರ್ನಾಟಕ ಏನು ಪ್ರತ್ಯೇಕ ಹೋರಾಟದ ಸಮಿತಿಯೊಂದಿಗೆ ಅವರು ಭಾಗವಹಿಸಿ ಅದರ ನೇತೃತ್ವವನ್ನು ವಹಿಸಿಕೊಂಡ್ರೆ ಅದ್ರಾಗ ನಾವು 100% ನಾವು ಅದ್ರಾಗ ಸಫಲತೆಯನ್ನು ಪಡಿತೀವಿ. ಈ ಹಿನ್ನೆಲೆಯೊಳಗೆ ಯಾರು ಆಸಕ್ತಿದಾಯಕ ಜನಪ್ರತಿನಿಧಿಗಳಿದ್ದಾರೋ, ಈಗ ನಮ್ಮ ಬಿಜಾಪುರದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅತ್ಯಂತ ಸಮರ್ಥವಾದ ವ್ಯಕ್ತಿ ಆ ವಿಷಯದೊಳಗೆ. ಅದೇ ರೀತಿ ಬೆಳಗಾಮದಾಗ ಮಾನ್ಯ ಅಧಿವೇಶನದಾಗ ಚರ್ಚೆ ಮಾಡಿದಂಥ ನಮ್ಮ ಕಾಗೆ MLA ಅವರು ಇಂಥವರೆಲ್ಲ ಸಮರ್ಥವಾಗಿ ಅದನ್ನು ಅಧಿವೇಶನದೊಳಗೆ ಮಂಡಿಸಿ ಒಂದು ದಿವಸ ಕರಾರುವಕ್ಕಾಗಿ ಚರ್ಚೆ ನಡೆಸಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಕೇ ಅಂತಂದು ನಿಂತಾಗ ಇದರಾಗ ಇದು ರಾಜ್ಯ ಸರ್ಕಾರಕ್ಕೆ ಅದು ಅಧಿಕಾರಿ ವ್ಯಾಪ್ತಿ ಇರ್ತದೆ. ರಾಜ್ಯ ಸರ್ಕಾರದವರು ನಮ್ಮ ಉತ್ತರ ಕರ್ನಾಟಕವನ್ನು ಪ್ರತ್ಯೇಕ ಮಾಡಲಿಕ್ಕೆ ಈ ಭಾಗದ ಶಾಸಕರೊಂದಿಗೆ ಚರ್ಚಿಸಿ ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡಿ ಪ್ರತ್ಯೇಕ ಮಾಡಲಿಕ್ಕೆ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಕು ಅಂದಾಗ ಅದರ ಬೈಫರ್ಕೇಷನ್ ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮನ್ನು ಮಾಡಿಕೊಂಡಾಗ ಪ್ರತ್ಯೇಕ ಆಗಲಿಕ್ಕೆ ಸಾಧ್ಯತೆ. ಇದಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ಕೊಟ್ಟೇ ಕೊಡ್ತದೆ. ಯಾಕಂದ್ರೆ ರಾಜ್ಯ ಸರ್ಕಾರದವರು ಕರ್ನಾಟಕದ ಎಲ್ಲ ಪ್ರತಿನಿಧಿಗಳು ಸೇರಿ ನನಗೆ ಪ್ರತ್ಯೇಕ ರಾಜ್ಯಕ್ಕಾಗಿ ಎಲ್ಲರೂ ಬೆಂಬಲ ಕೊಟ್ಟು ಅದರ ಸಚಿವ ಸಂಪುಟ ಮತ್ತು ಅಧಿವೇಶನದಲ್ಲಿ ಅನುಮೋದನೆ ಕೊಟ್ಟರೆ ಮುಂದೆ ಅದಕ್ಕೆ ಕೇಂದ್ರ ಸರ್ಕಾರ ಅದಕ್ಕೆ ಅನುಮೋದನೆ ಕೊಡುತ್ತಂತ ನನ್ನ ಅಭಿಪ್ರಾಯ ಇದೆ. ಸರ್, ಈಗ ನರೇಂದ್ರ ಮೋದಿ ಅವರ ಹತ್ರ ಚರ್ಚೆ ಮಾಡ್ತಾ ಇರ್ಬೇಕಾದ್ರು ಇಲ್ಲಿ ಏನು ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಸದಸ್ಯರು ಏನಾದ್ರು ಕೆಲವೊಂದಿಷ್ಟು ಆಯೋಗಗಳ ವರದಿಗಳನ್ನ ಅಲ್ಲಿ ಏನ ಹೇಳಲಿಕ್ಕೆ ಅವಕಾಶ ಇದೆನಾ, ಅಥವಾ ಆ ಆಯೋಗಗಳ ವರದಿಯ ಆಧಾರದ ಮೇಲೆ ಅವ್ರ ರೀತಿ ಪ್ರೆಸೆಂಟ್ ಮಾಡಿದ್ರೆ ಅಲ್ಲಿ ಏನಾದ್ರೂ ಇವರಿಗೆ ಉಪಯುಕ್ತವಾಗಿರ್ತಕ್ಕಂಥ ರೀತಿಯಲ್ಲಿ ಅವಕಾಶ ಸಿಗ್ಲಿಕ್ಕೆ ಅವಕಾಶ ಇದೆನಾ ಸರ್? ಈಗಾಗಲೇ ನಂಜುಂಡಪ್ಪ ವರದಿಯ ಆಯೋಗ ಮತ್ತು ಗೋವಿಂದರಾಜ್ ಆಯೋಗ ಎರಡು ರಾಜ್ಯ ಸರ್ಕಾರಕ್ಕೆ ಅವನ್ನ ಸಬ್ಮಿಟ್ ಮಾಡಿದ್ದಾರೆ. ನಂಜುಂಡಪ್ಪ ವರದಿ ಆಯೋಗದೊಳಗೆ ಉತ್ತರ ಕರ್ನಾಟಕಕ್ಕೆ ಎಷ್ಟು ಪ್ರಮಾಣದಲ್ಲಿ ತಾರತಮ್ಯ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ. ಅದೆಲ್ಲ ಇವತ್ತು ಉತ್ತರ ಕರ್ನಾಟಕದ ಜನತೆಗೆ ಮತ್ತು ಜನಪ್ರತಿನಿಧಿ ಗೊತ್ತಿದ್ದು ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಬಹಳ ಸಲ ಚರ್ಚೆ ಆಗಿದೆ. ಆದರೆ ಒಂದು ತಾರ್ಕಿಕ ಹಂತಕ್ಕೆ ಹೋಗಲಿಕ್ಕೆ ಆಗಿಲ್ಲ. ಈ ಬಾರಿ ಗೋವಿಂದರಾಜು ವರದಿ ಕೂಡ ಅದನ್ನು ಸರ್ಕಾರದ ಮಟ್ಟದೊಳಗೆ ಅದು ಹೊರಗಡೆ ಬಂದಾಗ, ಅದು ವರದಿಯಲ್ಲಿಯ ವಿಶೇಷತೆಗಳು ಏನದಾವು ಅಂತ ಹೊರಗಡೆ ಬಂದಾಗ ಅದರ ಮೇಲೆ ಚರ್ಚೆಯಾಗಿ ಅದರ ಮೇಲೆ ಡಿಬೇಟ್ ನಡೀತಾ ಇದೆ. ಅವತ್ತ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಒಂದಾಗಿ ಉತ್ತರ ಕರ್ನಾಟಕ ಪ್ರತ್ಯೇಕ ಬೇಕು ಅಂತಂದು ಒಂದು ಛಲ ಬಿಡದ ಒಂದು ಪ್ರಯತ್ನ ಮಾಡಿದ್ರೆ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ಪಡಲಿಕ್ಕೆ ಸಾಧ್ಯ ಇದೆ. ಈ ವಿಷಯನೂ ಕೂಡ ಎರಡು ವರದಿಗಳ ಆಧಾರದ ಮೇಲೆ ಇವು ನಮ್ಮ ಸಮಿತಿಯವರು ಮಾನ್ಯ ಪ್ರಧಾನಮಂತ್ರಿಗಳು ಚರ್ಚಿಸಬೇಕಾಗುತ್ತೆ. ವೀಕ್ಷಕರೇ, ಇಲ್ಲಿ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕತೆಗೆ ಸಂಬಂಧಪಟ್ಟಂತೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಇರತಕ್ಕಂಥದ್ದನ್ನು ಕೂಡ ನಾವು ಕಂಡಿರ್ತಕ್ಕಂಥದ್ದು. ಸೊ ಇಲ್ಲಿ ಜನಪ್ರತಿನಿಧಿಗಳನ್ನ ಯಾವ ರೀತಿಯಾಗಿ ಭೇಟಿ ಆಗ್ತಕ್ಕಂಥ ರೀತಿಯಲ್ಲಿ ಈ ಸಮಿತಿಯ ಸದಸ್ಯರುಗಳು ತಮ್ಮ ಶ್ರಮವನ್ನು ಹಾಕಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಯಾವ ರೀತಿಯಾಗಿ ಆ ಜನಪ್ರತಿನಿಧಿಗಳ ಸ್ಪಂದನೆ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯನ್ನ ಏನು ಗೌರವ ಸಲಹೆಗಾರರಾಗಿರ್ತಕ್ಕಂಥ ಲಿಂಗರಾಜ್ ವಾಲಿ ಅವರನ್ನ ಕೇಳೋಣ. ಸರ್, ಜನಪ್ರತಿನಿಧಿಗಳನ್ನ ಈ ಯಾವ ರೀತಿಯಾಗಿ ತಾವು ಭೇಟಿಯಾಗಿ ಅವರುಗಳನ್ನ ಸಹಕಾರ ಮತ್ತು ಅವರ ಸ್ಪಂದನೆ ಪಡಿತಕ್ಕಂಥ ಕೆಲಸವನ್ನು ತಮ್ಮ ಸಮಿತಿ ಮಾಡಿರ್ತಕ್ಕಂಥದ್ದು ಸರ್? ಈಗಾಗಲೇ ನಮ್ಮಲ್ಲಿ ಉತ್ತರ ಕರ್ನಾಟಕದ ರಾಜಕೀಯ ಪ್ರತಿನಿಧಿಗಳು ಹೌದು ಎಲ್ಲರದ್ದು ಇಚ್ಛೆ ಇರೋದ್ರಿಂದ, ಆದರೆ ಅವರು ತಾವದೇ ಆದಂಥ ಅವರಿಗೆ ಏನು ಕಟ್ಟಡಗಳು ಇರುವುದರಿಂದ ಅವ್ರು ಯಾರೂ ಬಹಿರಂಗವಾಗಿ ಹೊರಗೆ ಬರ್ತಾ ಇಲ್ಲ. ಇವತ್ತು ನಾವು ಯತ್ನಾಳವ್ರನ್ನ ವಿಷಯ ಹೇಳಿದ್ದು ಇದೇ ಉದ್ದೇಶಕ್ಕಾಗಿ. ಇವತ್ತು ಸಮರ್ಥವಾಗಿ ಇದನ್ನು ತೊಗೊಂಡು ಹೋಗಿ ಅವರು ಹಿಂದುತ್ವ ಬಗ್ಗೆ, ಈ ಬಸವ ನಾಡ ಬಗ್ಗೆ ಅವ್ರಿಗೆ ಇರುವಂಥ ಕಳಕಳಿ, ಈಗಿನ ಅವ್ರಿಗೆ ಇರುವಂಥ ಇವರು ಏನಾದರೂ ಹೊರಗೆ ಬಿದ್ದರು ಅಂದ್ರೆ ಈ ಇದ್ದಂಥ ಎಲ್ಲ ಪ್ರತಿನಿಧಿಗಳು ಇದಕ್ಕೆ ಅವ್ರು ಬೆಂಬಲ ಕೊಟ್ಟೇ ಕೊಡ್ತಾರ, ಅವ್ರು ಬಂದು ಹೊರಗೆ ಬಂದೇ ಬರ್ತಾರ ಅನ್ನುವಂಥದ್ದು ಒಂದು ನಮ್ಗೆ ಭಾಳ ನಂಬಿಕೆ.
ಸರ್, ಇದಕ್ಕೆ ಸಂಬಂಧಪಟ್ಟಂತೆ ಸಹಿ ಸಂಗ್ರಹಣ ಕಾರ್ಯಕ್ರಮವನ್ನು ಆ ಒಂದು ಅಭಿಯಾನವನ್ನು ಕೂಡ ತಮ್ಮ ಸಮಿತಿಯವರು ಮಾಡಿರ್ತಕ್ಕಂಥದ್ದು. ಸುಮಾರು ತಮ್ಮ ಗಮನಕ್ಕೆ ಬಂದಂತೆ ಇಲ್ಲಿಯವರೆಗೂ ಕೂಡ ಎಷ್ಟು ಜನಸಾಮಾನ್ಯರ ಸಹಿಗಳನ್ನ ಸಂಗ್ರಹ ಮಾಡಿರ್ತಕ್ಕಂಥದ್ದು ಮತ್ತು ಜನಸ್ಪಂದನೆ ಯಾವ ರೀತಿಯಾಗಿ ಸಿಕ್ಕಿರ್ತಕ್ಕಂಥದ್ದು ತಮಗೆ? 1,50,00,000 ಜನರ ಸಹಿಯ ಸಂಗ್ರಹವನ್ನು ಇವರು ನಮ್ಮ ನಾಗೇಶ್ ಗೋಳಶೆಟ್ಟಿ ಅವರು, ಅವರ ಅಧ್ಯಕ್ಷರು, ಅವ್ರ ಕಾರ್ಯ ಎಲ್ಲ ಮಾಡಿದ್ದಾರೆ. ಅಷ್ಟು ಜನರ ಅಗದಿ ಸಂತೋಷವಾಗಿ ಮಾಡಿದಂಥ ಸಹಿ ಅದು. ಅದೇನು ಯಾವುದೇ ಒತ್ತಡದಿಂದ ಅಲ್ಲ, ಇದೆಲ್ಲ ಎಲ್ಲರಿಗೂ ಬೇಕಾದಂಥ ಇದರಲ್ಲಿ ಮಾಡಿದಂಥದ್ದು ಇದೆ. ಇದರ ಬೆಂಬಲವಾಗಿ ಈ ಒಂದು ಸಹಿ ಸಂಗ್ರಹಣೆ ನೋಡಿನೇ ಎಷ್ಟೋ ಪ್ರತಿನಿಧಿಗಳು ಇದಕ್ಕೆ ತಮ್ಮ ಸಮ್ಮತವನ್ನು ಹೊರಹೊಮ್ಮಿಸಿದ್ದಾರೆ. ಕೊನೆಯದಾಗಿ ತಮ್ಮ ಒಂದು ಸಮಿತಿಯ ಸದಸ್ಯರಿಗೆ ಮತ್ತೆ ಅಲ್ಲಿ ಹೋಗಿ ಭೇಟಿ ಆಗ್ತಕ್ಕಂಥವ್ರು ಎಷ್ಟು ಜನ ಸರ್, ಮತ್ತೆ ಯಾರ್ಯಾರು ಹೋಗ್ತಾ ಇದ್ದಾರೆ ಅಂತಕ್ಕಂಥ ತಮ್ಮ ಗಮನಕ್ಕಿದೆನಾ ಸರ್? ಈಗಾಗಲೇ ನಾಗೇಶ್ ಅವರು ಹೇಳಿದ್ದಾರೆ, ಅವರ ಪ್ರತಿನಿಧಿಗಳು. ಆಮೇಲೆ ಈಗಾಗಲೇ ಪ್ರಧಾನಮಂತ್ರಿ ಭೇಟಿ ಆಗುವಂಥ ಲಿಸ್ಟ್ ಕೂಡ ಅವರು ಆಗಲೇ ಕಳಿಸಿಕೊಟ್ಟಿದ್ದಾರೆ. ಅದ್ರದ್ದು ಏನಿದೆ ಫಾರ್ಮಾಲಿಟೀಸ್ ಎಲ್ಲ ಈಗಾಗಲೇ ಮಾಡಿದ್ದಾರೆ. ಅದ್ರ ಜೊತೆಯಾಗಿ ನಮ್ಮ ಇಚ್ಛಾ ಏನಂತಂದ್ರೆ ಇವತ್ತು ಡಿಸ್ಕಷನ್ ಆದ ಪ್ರಕಾರ ಯತ್ನಾಳ್ ಅವ್ರನ್ನ ಮುಂದಾಳತ್ತು ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ದೊಡ್ಡ ಇಚ್ಛೆ ಇದೆ ಸರ್. ಮತ್ತೇನಾದ್ರೂ ವಿಶೇಷವಾಗಿ ಹೊಸ ಸಲಹೆಗಳನ್ನ ಕೊಡೋದಾದ್ರು ಸರ್? ಈಗ ಸಾಕಷ್ಟು ಈಗ ಅವ್ರು ನಾಗೇಶ್ ಅವರು ಸಾಕಷ್ಟು ಇದ್ರ ಬಗ್ಗೆ ಅವ್ರಿಗೆ ಜ್ಞಾನ, ಇದ್ರ ಬಗ್ಗೆ ಪರಿಕಲ್ಪನೆ ಅದು ಎಲ್ಲಾನು ಅವ್ರ ಕಡೆ ಇದೆ. ಅವ್ರಿಗೆ ಯಾವುದೇ ಥರದ ಸಲಹೆ ಸಾಲೋದನ್ನ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಪ್ರಧಾನಮಂತ್ರಿ ಅವ್ರನ್ನ ಭೇಟಿ ಆಗುವಂಥ ಸ್ಟೇಜಿಗೆ ಹೋಗಿಬಿಟ್ಟೈತಿ ಈ ವಿಷಯ ಅಂತಂದ್ರೆ ಅವ್ರು ಅದಕ್ಕೆ ಎಷ್ಟು ಹಣಿ ಹಚ್ಚಾರ ಅನ್ನೋದು ಇದಕ್ಕೆ ಎದ್ದು ಕಾಣ್ತೈತಿ. ಇದು ನಮ್ದು ಒಂದೇ ಒಂದು ದೊಡ್ಡ ಸಲಹೆ ಅಂತಂದ್ರೆ ಈಗ ನಾವು ಯತ್ನಾಳ್ ಅವ್ರನ್ನ ಮುಂದಾಳತ್ತು ಮಾಡಿ ಕರ್ಕೊಂಡು ಹೋಗ್ಬೇಕಂತ. ವೀಕ್ಷಕರೇ, ಏನು ನ್ಯಾಯವಾದಿಗಳಾಗಿರ್ತಕ್ಕಂತಹ ಬಸವರಾಜ್ ಬಾದಾಮಿ ಅವರು ಏನ್ ಸಲಹೆ ಕೊಡ್ತಾರೆ ಕೇಳೋಣ ಸರ್. ಕೊನೆಯದಾಗಿ ಏನು ಹೋರಾಟ ಸಮಿತಿಯ ಸದಸ್ಯರು ಪ್ರಧಾನಿ ಅವ್ರನ್ನ ಭೇಟಿಯಾಗಿ ಹೋಗ್ತಾ ಇದ್ದಾರೆ ಸರ್, ಕೊನೆಯದಾಗಿ ಅವ್ರಿಗೆ ಸಲಹೆ ಕೊಡೋದಾದ್ರೆ ಏನ್ ಕೊಡ್ತೀರಿ ಸರ್? ಸುಮಾರು 50-60 ವರ್ಷಗಳಿಂದ ಈ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ತಾರತಮ್ಯ ಆಗಿದೆ ಅನ್ನೋದನ್ನ ಅಂಕಿ ಅಂಶಗಳ ಮೂಲಕ ಪ್ರತಿ ವರ್ಷದ ಬಜೆಟ್ ಮತ್ತು ಅಲೋಕೇಶನ್ ಆಫ್ ಬಜೆಟ್ ಏನ್ರಿ ಈ ವಿಷಯದ ಮೇಲೆ ಇಷ್ಟು ವರ್ಷಗಳಿಂದ ಯಾವ ರೀತಿಯಲ್ಲಿ ಯಾವ್ಯಾವ ಹಂತದಲ್ಲಿ ತಾರತಮ್ಯ ಆಗೈತೆ ಅನ್ನುವಂಥ ದಾಖಲೆಗಳೊಂದಿಗೆ ಅವರು ಮಾನ್ಯ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಈ ವಿಷಯಗಳನ್ನು ಮಾನ್ಯ ಪ್ರಧಾನಮಂತ್ರಿಗಳ ಗಮನಕ್ಕೆ ತಂದ್ರೆ ಪ್ರಧಾನಮಂತ್ರಿಗಳು ಅತ್ಯಂತ ಸಹಾನುಭೂತಿಯಿಂದ ಅದನ್ನು ಆಲಿಸಿ ಒಂದು ಯೋಗ್ಯ ಸಲಹೆಯನ್ನು ಅವರಿಗೆ ನೀಡ್ತಾರೆ ಮತ್ತು ರಾಜ್ಯ ಸರ್ಕಾರಕ್ಕೂ ನೀಡ್ತಾರೆ ಅಂತ ನನಗೆ ಭರವಸೆ. ಕೇಳಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಏನು ಖ್ಯಾತ ಉದ್ಯಮಿಗಳು ಹಾಗೂ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯ ಗೌರವ ಸಲಹೆಗಾರಾಗಿರ್ತಕ್ಕಂಥ ಲಿಂಗರಾಜ್ ವಾಲಿ ಅವರು ಹಾಗೂ ಖ್ಯಾತ ವಕೀಲರಾಗಿರ್ತಕ್ಕಂಥ ಬಸವರಾಜ್ ಬಾದಾಮಿ ಅವರು ಹೇಳ್ತಕ್ಕಂಥ ಒಂದು ಮಾತು. ಇಂತಹ ವಿಶೇಷ ಸುದ್ದಿಗಳಿಗಾಗಿ ಮತ್ತು ಕೌತುಕಮಯವಾಗಿರ್ತಕ್ಕಂಥ ಸುದ್ದಿಗಳನ್ನ ನಿಮಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ. ನಮಸ್ಕಾರ.